ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ. ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೆ ಇರುವಂಥ ಊರು ಇಲ್ಲವೋ, ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂತಹ ಊರಿಲ್ಲವೋ, ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗೋದಿಲ್ಲ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ಪೂಜೆ, ವಿಧಾನಗಳು ಎಲ್ಲವನ್ನೂ ಕೂಡ ಪ್ರಸರಿಸ್ತಾ ಇದ್ದಾರೆ. ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಇವತ್ತಿನ ವಿಡಿಯೋವನ್ನು ನೀವೆಲ್ಲರೂ ಕೂಡ ಆರಂಭದಿಂದ ಕೊನೆಯವರೆಗೂ ನೋಡಲೇಬೇಕು. ಯಾಕೆ ಅಂತಂದರೆ ಇಂತಹ ರಾಯರ ಭಕ್ತೆ ಒಬ್ಬರು ಈ ಭೂಮಿ ಮೇಲೆ ಇದ್ದಾರಲ್ಲ ಅಂತ ನೀವೆಲ್ಲರೂ ಕೂಡ ಇವರನ್ನು ನೋಡಿ ಸಂತೋಷ ಪಡ್ತೀರಾ. ನೋಡಿ, ಕಳೆದ 8 ದಿನಗಳಿಂದ ನಾನು ರಾಯರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾದಂತಹ ಸಂಚಿಕೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಅಲ್ವಾ. ಅಂದರೆ ರಾಯರ ಹುಟ್ಟುಹಬ್ಬಕ್ಕೆ ರಾಯರ ಭಕ್ತರು ರೇಷ್ಮೆಯ ವಸ್ತ್ರಗಳನ್ನು ಸಮರ್ಪಣೆ ಮಾಡೋದ್ರ ಬಗ್ಗೆ ನಾನು ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ. 2 ದಿನಗಳ ಹಿಂದೆ ನನಗೆ ಒಬ್ಬ ಹೆಣ್ಣು ಮಗಳು ಫೋನ್ ಮಾಡಿ ಫೋನಲ್ಲಿ, ಅಣ್ಣ ನಾನು ಕೂಡ ರಾಯರ ಹುಟ್ಟುಹಬ್ಬಕ್ಕೆ ರೇಷ್ಮೆಯ ವಸ್ತ್ರವನ್ನು ಕೊಡ್ತೀನಿ ಅಣ್ಣ ಅಂತ ಹೇಳಿದಾಗ ಅದ್ಯಾಕೋ ಕೂಡ ನನಗೆ ಆ ಧ್ವನಿಯಲ್ಲೇ ಒಂದು ರೀತಿ ನೋವು, ಒಂದು ರೀತಿ ಸಂಕಟ ಆಗೋಯ್ತು. ಸಾಮಾನ್ಯವಾಗಿ ನನಗೆ ಈ ಥರ ಅನುಭವ ಆಗೋದು ಬಹಳ ಅಪರೂಪ. ಅಂದರೆ ಧ್ವನಿ ಕೇಳಿಯೇ ಮಾತಾಡ್ತಾ ಇರುವಂತಹ ವ್ಯಕ್ತಿಯ ಜೀವನದಲ್ಲಿ ಏನು ನಡೆದಿದೆ ಅನ್ನೋದು ನನಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ನೋಡಿ, ಈ ಹೆಣ್ಣು ಮಗಳು ನನಗೆ ಫೋನ್ ಮಾಡಿ ಹೇಳಿದ್ದು ಇಷ್ಟೇ, ಅಣ್ಣ ನಾನು ಕೂಡ ರಾಯರ ಹುಟ್ಟುಹಬ್ಬಕ್ಕೆ ನಾನು ರೇಷ್ಮೆಯ ವಸ್ತ್ರವನ್ನು ಕೊಡಬಹುದಾ ಅಂತ ಕೇಳಿದ್ರು. ತಕ್ಷಣ ನಾನು ಏನೋ ಒಂದು ರೀತಿ ಸಂಕಟ ಆಗೋಕ್ಕೆ ಶುರುವಾಯಿತು. ನಾನು ತಕ್ಷಣ ಕೇಳಿದೆ, ಎಲ್ಲಿಂದ ಫೋನ್ ಮಾಡ್ತಿದ್ದೀಯಮ್ಮ ನೀನು ಅಂತ. ಇಲ್ಲೇ ಅಣ್ಣ, ಬೆಂಗಳೂರಿನ ವಿಜಯನಗರ ಇದೆಯಲ್ಲ, ವಿಜಯನಗರ ಹೊಸಳ್ಳಿ, ಅಲ್ಲಿಂದ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಏನು ಮಾಡ್ತೀರಾ ನೀವು ಕೆಲಸ ಅಂತ ಕೇಳಿದೆ. ಆಗ ನಾನು ಏನೂ ಮಾಡಲ್ಲ ಅಣ್ಣ, ಮನೆಯಲ್ಲೇ ಇರ್ತೀನಿ ಅಂತಂದರು. ಅಲ್ಲಮ್ಮ, ಏನು ಕೆಲಸ ಮಾಡಲ್ಲ ಅಂತೀರಾ, ಮನೆಯಲ್ಲೇ ಇದ್ದೀನಿ ಅಂತೀರಾ, ನೀವು ಹಣ ಹೆಂಗೆ ಕೊಡ್ತೀರಾ, ಎಷ್ಟು ಹಣ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ರಾಯರ ಹುಟ್ಟು ಹಬ್ಬಕ್ಕೆ ಅಂತ ಕುತೂಹಲ ಆಯಿತು. ಕೇಳಿದೆ, ಅಣ್ಣ ನಾನು 5,000 ಕೊಡ್ತೀನಿ ಅಣ್ಣ ರಾಯರ ಹುಟ್ಟು ಹಬ್ಬಕ್ಕೆ ರೇಷ್ಮೆ ವಸ್ತ್ರಕ್ಕೆ ಅಂತ ಅಂದರು. ಆಗಲೂ ಕೂಡ ನನಗೆ ಬಹಳ ಒಂಥರ ನೋವು ಮತ್ತು ಆಶ್ಚರ್ಯ ಆಯಿತು. ನಾನು ಕೇಳಿದೆ, ಅಲ್ಲಮ್ಮ ನೀನು ಹೊರಗಡೆ ಎಲ್ಲೂ ಹೋಗಲ್ಲ ಅಂತೀಯ, ಮನೆಯಲ್ಲೇ ಇರ್ತೀನಿ ಅಂತೀಯ, ನಿನಗೆ 5,000 ರೂಪಾಯಿ ಹಣ ಹೇಗೆ ಬರುತ್ತೆ, ಹೇಗೆ ಕೊಡ್ತೀಯಮ್ಮ ಅಂತಂದೆ. ಆವಾಗ ಆ ಹೆಣ್ಣು ಮಗಳು, ನನಗೆ ಸರ್ಕಾರದಿಂದ ಪೆನ್ಷನ್ ಬರುತ್ತೆ ಅಣ್ಣ, ಪಿಂಚಣಿ ಬರುತ್ತೆ, ಅದನ್ನೆಲ್ಲ ಸೇರಿಸಿಟ್ಕೊಂಡಿದ್ದೀನಿ. ಹಾಗೇನೆ ನಮ್ಮ ಅಪ್ಪ ಅಮ್ಮ ತಿಂಗಳಿಗೆ ನನ್ನ ಖರ್ಚಿಗೆ ಅಂತ ನನಗೆ ನನ್ನ ತಂಗಿ ಒಬ್ಳಿದ್ದಾಳೆ, ಇಬ್ಬರಿಗೂ ಕೂಡ ತಿಂಗಳಿಗೆ ಒಂದು 50-100 ಕೊಡ್ತಾರೆ. ಆ ದುಡ್ಡನ್ನೆಲ್ಲ ಇಟ್ಕೊಂಡಿದ್ದೀನಿ. ಆ ಕಾಸನ್ನು ರಾಯರ ಹುಟ್ಟು ಹಬ್ಬಕ್ಕೆ ರೇಷ್ಮೆ ವಸ್ತ್ರ ತಗೊಳ್ಳೋದಕ್ಕೆ ನಿಮಗೆ ಕೊಡ್ತಾ ಇದ್ದೀನಿ. ನೀವು ರೇಷ್ಮೆ ವಸ್ತ್ರ ತಗೊಂಡೋಗಿ ಆ ನಮ್ಮಪ್ಪ ರಾಘಪ್ಪನ ಹುಟ್ಟು ಹಬ್ಬಕ್ಕೆ ತಗೊಂಡೋಗಿ ಕೊಡಿ ಅಣ್ಣ ಅಂತ ಹೇಳಿದಾಗ ಮತ್ತೂ ಸಂಕಟ ಜಾಸ್ತಿ ಆಯಿತು.
ನಾನು ಏನು ಅಂದ್ಕೊಂಡೆ, ಸಾಮಾನ್ಯವಾಗಿ ನನಗೆಲ್ಲರೂ ಗೂಗಲ್ ಪೇ ಫೋನ್ಪೇನಲ್ಲಿ ಹಣ ಕಳಿಸ್ತಾ ಇದ್ದಾರೆ, ನನಗೆ ಈ ಹೆಣ್ಣು ಮಗಳನ್ನು ನೋಡಬೇಕು ಅಂತ ಅನ್ನಿಸ್ತು. ನಾನೇನಂದೆ, ಬೇಡಮ್ಮ, ನೀವು ಗೂಗಲ್ ಪೇ ಫೋನ್ಪೇನಲ್ಲಿ ಹಣ ಕಳಿಸ್ಬೇಡಿ, ನಾನು ನಿಮ್ಮ ಮನೆಗೆ ಬಂದು ಹಣವನ್ನು ತಗೊಂಡು ನಾನು ಬರ್ತೀನಿ, ನಿಮ್ಮ ಮನೆ ಅಡ್ರೆಸ್ ಎಲ್ಲಿದೆ ಹೇಳಿ ಎಂದೆ. ಆಗ ಅವರ ಮನೆಯ ಅಡ್ರೆಸ್ಸನ್ನು ಅವರು ಹೇಳಿದ್ರು. ಅವರ ಮನೆಗೆ ನಾನು ಹೋದಾಗ ನಿಜವಾಗ್ಲೂ ನನಗೆ ಎಷ್ಟರ ಮಟ್ಟಿಗೆ ನನಗೆ ಕಣ್ಣೀರು ಬಂದ್ಬಿಡ್ತು ಚಿತ್ರೀಕರಣ ಮಾಡುವಾಗ ಅಂತಂದರೆ, ಆ ಇಡೀ ಕುಟುಂಬವನ್ನು ನಾನು ನೋಡಿ ಆ ಚಿತ್ರೀಕರಣವನ್ನು ಮಾಡುವಾಗ ಅವ್ರ ಮಾತುಗಳನ್ನು ಕೇಳುವಾಗ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ನನ್ನ ಕೈಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅಂಥ ಸನ್ನಿವೇಶ. ಅಯ್ಯೋ, ನಿಜವಾಗ್ಲೂ ಬದುಕಲ್ಲಿ ಇಂತಹ ರಾಯರ ಭಕ್ತರು ಇದ್ದಾರ, ಇಂತಹ ಕಷ್ಟದಲ್ಲಿರುವಂತಹ ರಾಯರ ಭಕ್ತೆ ಕೂಡ ರಾಯರಿಯ ಹುಟ್ಟುಹಬ್ಬಕ್ಕೆ ರೇಷ್ಮೆ ವಸ್ತ್ರವನ್ನು ಕೊಡ್ತೀನಿ ಅಂತಾಳಲ್ಲ ಅಂತ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಶೂಟಿಂಗ್ ಮಾಡೋದು ಕೂಡ ಅಕ್ಷರಶಃ ನನಗೆ ಕಷ್ಟ ಆಗೋಯ್ತು. ಆದರೂ ಒಂದಷ್ಟು ಚಿತ್ರೀಕರಣ ಮಾಡ್ಕೊಂಡು ಬಂದೆ. ಸರ್, ನೀವು ಬರೀ ವಿಷಯ ಹೇಳ್ತಾ ಇದ್ದೀರಾ, ಅವರನ್ನು ತೋರಿಸಿ ಸರ್, ನಾವು ನೋಡಬೇಕು ಅಂತ ಇದ್ದೀರಾ. ಬನ್ನಿ, ನಾನೀಗ ನಿಮ್ಮನ್ನು ಬೆಂಗಳೂರಿನ ವಿಜಯನಗರದಲ್ಲೇ ಹೊಸಹಳ್ಳಿಯಲ್ಲಿ ಇರುವಂತಹ ಒಂದು ಸಣ್ಣ ಗಲ್ಲಿ, ಆ ಗಲ್ಲಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಒಂದು ಪುಟ್ಟ ಮನೆ, ಆ ಪುಟ್ಟ ಮನೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಅತ್ಯಂತ ಬಡತನದ ಮಕ್ಕಳು ಅಲ್ಲಿ ಇದ್ದಾರೆ. ಅವ್ರು ಯಾರು, ಅವ್ರ ಬದುಕಲ್ಲಿ ಏನಾಗಿದೆ, ಅವ್ರು ಯಾಕೆ ರಾಯರ ಹುಟ್ಟು ಹಬ್ಬಕ್ಕೆ ಹಣ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ, ಬನ್ನಿ. ಮನಾ ಪಿಯ ಕೋ ಮನಾ ಪಿಯ ಕೋ ಮನಾ ಮಾನತ್ ನಾಹಿ ರೇ. ನಾನೀಗ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಹೊಸಹಳ್ಳಿ ಅನ್ನುವಂತಹ ಒಂದು ಬಡಾವಣೆಯಲ್ಲಿರುವಂತಹ ಸಣ್ಣ ಗಲ್ಲಿಯಲ್ಲಿ ವಾಸ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರೊಬ್ಬರ ಮನೆಯಲ್ಲಿ ಇದ್ದೀನಿ. ಈ ಮನೆಯ ವಿಶೇಷ ಏನು ಅಂತಂದರೆ, ಮನೆ ಚಿಕ್ಕದು, ಆದರೆ ಮನೆಯಲ್ಲಿ ಇದ್ದಾರಲ್ಲ ಅವರ ಮನಸ್ಸು ಎಷ್ಟು ದೊಡ್ಡದು ಅನ್ನೋದನ್ನು ಆ ವೀಕ್ಷಕರನ್ನು ನಿಮಗೆ ತೋರಿಸಿದಾಗ ಮತ್ತು ಅವರ ಬಾಯಲ್ಲಿ ಅವರ ಮಾತುಗಳನ್ನು ಕೇಳಿದಾಗ ನಿಮಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ನಾನು ಈ ಮನೆಯ ಅಂದರೆ ಈ ರಾಯರ ಭಕ್ತರಿದ್ದಾರಲ್ಲ, ಮಕ್ಕಳಿದ್ದಾರಲ್ಲ, ಅವ್ರ ತಾಯಿನ ಮಾತಾಡಿಸ್ತೀನಿ, ಆಮೇಲೆ ಅವರ ಮಕ್ಕಳನ್ನು ಮಾತಾಡಿಸ್ತೀನಿ, ಬನ್ನಿ. ನಮಸ್ಕಾರ, ನನ್ನ ಹೆಸರು ಹನುಮಕ್ಕ ಅಂತ. ನಾನು ರಾಯರ ಭಕ್ತೆ. ಮಧುಸೂದನ್ ಸರು ತೋರಿಸೋ ಎಲ್ಲ ಪ್ರೋಗ್ರಾಮ್ಗಳು ನೋಡ್ತೀನಿ. ಅವ್ರು ಪೂಜೆ ಮಾಡೋದಾಗಲಿ, ಇಲ್ಲ ಅವರು ಏನಾದರೂ ಒಂದು ಹೇಳ್ಕೊಡೋದಾಗಲಿ, ಅವರೆಲ್ಲ ಚಾನಲ್ಗಳು ಅವ್ರು ಏನು ತೋರಿಸ್ತಾರೋ ಎಲ್ಲ ನೋಡ್ತೀವಿ. ನಂಗೆ ತುಂಬ ಇಷ್ಟ ನಮಗೆ. ಹಾಗಾಗಿ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ನೋಡ್ತಾರೆ ಅದೆಲ್ಲ. ನನಗೆ 3 ಜನ ಹೆಣ್ಮಕ್ಳಿದ್ದಾರೆ. ಅದರಲ್ಲಿ ನಮ್ಮ ಮನೆಯವರು ಡ್ರೈವರು, ನಾನು ಮನೆ ಕೆಲಸ ಮಾಡ್ತೀನಿ. ನನಗೆ ದೊಡ್ಡವಳು ಇವಳು, ಮಧ್ಯದವಳು ಚಿಕ್ಕವಳೊಬ್ಳು ಮಗಳಿದ್ದಾಳೆ. ಹಂಗಾಗಿ 7 ವರ್ಷದವರೆಗೂ ಚೆನ್ನಾಗಿದ್ರು. 7 ವರ್ಷ ಆದಮೇಲೆ ಸ್ವಲ್ಪನೇ ಶಕ್ತಿ ಕಮ್ಮಿ ಆಗೋಯ್ತು ಇವ್ರಿಗೆ. ಅವಳಿಗೂ ಅಷ್ಟೇ ತುಂಬ ಶಕ್ತಿ ಕಮ್ಮಿ ಆಗೋಯ್ತು. ತುಂಬ ಕಡೆ ತೋರಿಸಿದ್ದೀವಿ, ಒಂದು ಕಡೆ ಅಂತ ಅಲ್ಲ, ಎಲ್ಲ ಕಡೆ ತೋರಿಸಿ ಸಾಕಾಗೋಗಿದೆ. ಓಡಾಡ್ತಾ ಇದ್ದವರು ಈ ಥರ ಆಗೋದ್ರು. ಇವಾಗ ಕೈ ಸಹ ಅವ್ರ ಕೈಯಲ್ಲಿ ಎತ್ತಕ್ಕಾಗಲ್ಲ. ಅವಳ ಕೈಯೆಲ್ಲ ಹೆಂಗೋ ಬರಿತಾ ಇದ್ಲು, ಇವಳು ಸ್ವಲ್ಪ ಒಕ್ಕಡ್ತಾ ಇದ್ಲು ಗುರುಗಳೇ. ಇವಾಗ ಇದು ಕೈ ಮೇಲೂ ಬರಲ್ಲ, ತುಂಬ ಕಟ್ಟೋದು ಸ್ಟಾಪ್ ಮಾಡೋಳೆ. ಅವಳಿಗೆ ಪೂರ್ತಿ ಹಿಡ್ಕೊಂಡೇ ಬಿಟ್ಟಿದೆ ಕೈಯೆಲ್ಲ, ಇಷ್ಟು ಹಿಂಗಾಗ್ಬಿಟ್ಟಿದೆ, ಏನು ಮಾಡೋದಕ್ಕಾಗಲ್ಲ. ಅದು ತುಂಬ ಬಿದ್ದೋದ್ರು ಸಹ ರಾತ್ರಿ ಹೊತ್ತು 4 ಸರಿ ಟರ್ನ್ ಮಾಡ್ಬೇಕು ಅವ್ರನ್ನ. ಅಂದರೆ ಒಂದು ಸೈಡಲ್ಲಿ ಮಲ್ಕೊಂಡಿರ್ತಾರೆ, ಇನ್ನೊಂದು ಕಡೆ ಮಲ್ಕೊಳಕ್ಕಾಗಲ್ಲ. ಅವಾಗ ನನಗೆ ಕೂಗ್ತಾರೆ, ಬಟ್ ನಾನು ಟರ್ನ್ ಮಾಡ್ತೀನಿ. ನನ್ನ ಸಂಬಂಧದಲ್ಲೇ ಮದುವೆ ಆಗಿರೋದ್ರಿಂದ ಇವ್ರಿಗೆ ಈ ಥರ ಪ್ರಾಬ್ಲಮ್ ಬಂದಿದೆ. ಹಂಗಾಗಿ ನಾನು ಮನೆ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಬೆಳಗ್ಗೆ 6 ಗಂಟೆಗೆ ಹೋಗ್ತೀನಿ, ಮತ್ತೆ 9 ಗಂಟೆಗೆ ಬಂದು ಎತ್ಬಿಟ್ಟು ಮತ್ತೆ ಹೋಗ್ತೀನಿ 10 ಗಂಟೆಗೆ. 10 ಗಂಟೆಗೆ ಹೋಗಿ ಮತ್ತೆ 2 ಗಂಟೆಗೆ ಬರೋವ್ರಿಗೂ ಕೂತಿರ್ತಾರೆ. ಕೂತ್ಕೊಂಡಿರ್ತಾರೆ. ಅಕಸ್ಮಾತ್ ಏನಾದರೂ ಅವ್ರಿಗೆ ಅರ್ಜೆಂಟ್ ಆದರೂ ಟಾಯ್ಲೆಟ್ಗೆ ನನಗೆ ಹೇಳ್ತಾರೆ, ಅಲ್ಲಿಂದ ಬರ್ತೀನಿ, ಬಂದ್ಬಿಟ್ಟು ಎತ್ಬಿಟ್ಟು ಹೋಗ್ತೀನಿ ಗುರುಗಳು. ಆದರೆ ತುಂಬ ಇಷ್ಟ ಆಯಿತು ಗುರುಗಳೇ, ಇಷ್ಟೊಂಥರ ಆಗ್ತಾರೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನನ್ನ ಮಕ್ಕಳಿದ್ದು ಸೇರ್ತಾರೆ ಅಂತ ದೇವರಾಣಿಗೂ ನಾನು ಅಂದ್ಕೊಂಡಿರಲಿಲ್ಲ ಗುರುಗಳೇ. ಈ ಥರ ಆಗೋದು ಅದು ಸ್ವಲ್ಪನಾದರೂ ಶಕ್ತಿ ಕೊಟ್ಟಿದ್ರೆ ಸರಿಯಾಗಿರೋದು ಗುರುಗಳೇ. ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ರೆ ಸಾಕಾಗಿತ್ತು ನನಗೆ. ಬಟ್ ಇಲ್ಲಿ ಎಲ್ಲಾದರೂ ಕಡಿದ್ರೂ ಸಹ ಈ ಸೊಳ್ಳೆ ಕಡಿತಾ ಇದ್ದು ಅವ್ರಿಗೆ ಕಿರ್ಕೊಳ್ಳೋದಕ್ಕಾಗಲ್ಲ, ಅದು ನಾವೇ ಕಿರಿಬೇಕು. ಅದಕ್ಕೆ ತುಂಬಾ ನೋವಾಗುತ್ತೆ. ಆದರೂ ನನ್ನ ಮಕ್ಕಳು
ಮುಂಚೆನೆ ಹೇಳಿದ್ರು ಇದಕ್ಕೆ ಹಾಕ್ಬಿಟ್ರಿ ಅನಾಥಾಶ್ರಮಕ್ಕೆ ಅಂತ. ಅನಾಥಾಶ್ರಮಕ್ಕೆ ಹಾಕ್ಬಿಟ್ರಿ ನನ್ನ ಮಕ್ಳು ಒಂದ್ ದಿವಸನೂ ಇರಲ್ಲ ಗುರುಗಳೇ, ಸತ್ತೋಗ್ಬಿಡ್ತಾರೆ. ಅದಕ್ಕೆ ನನ್ನ ಜೀವ ಇರೋರು ನನ್ನ ನೋಡ್ಕೊಂತೀನಿ ಗುರುಗಳೇ. ನಾನು ಎಷ್ಟೇ ಕಷ್ಟ ಆದ್ರೂ ನನ್ನ ಮಕ್ಳು ನಿಜವಾಗ್ಲೂ ನೋಡ್ಕೊಂತೀನಿ. ರಾಯರ ಹುಟ್ಟುಹಬ್ಬಕ್ಕೆ ನನಗೆ ಹಣ ಕಳಿಸ್ತೀನಿ ಅಂತ ಫೋನ್ ಮಾಡಿದ್ದು ನೀನೇ ಅಲ್ವಾ ಮರಿ? ನಾನೇ. ನಿನ್ನ ಹೆಸರೇನಪ್ಪ? ಲಕ್ಷ್ಮಿ. ಲಕ್ಷ್ಮಿ. ಎಷ್ಟು ವಯಸ್ಸೀಗ ನಿನಗೆ? 30 ವರ್ಷ. ಓಕೆ. ಮಂತ್ರಾಲಯ ಯತಿವರ ಚಾನಲ್ ಎಲ್ಲ ನೋಡ್ತೀಯಮ್ಮ? ಎಲ್ಲ ತುಂಬಾ ಚೆನ್ನಾಗಿ ನೋಡ್ತೀನಿ. ಎಲ್ಲ ಒಂಚೂರು ಬಿಡಲ್ಲ, ಎಲ್ಲಾನು ನೋಡ್ತೀನಿ. ಓಕೆ. ಯಾವ ವಿಡಿಯೋ ನಿಂಗೆ ತುಂಬಾ ಇಷ್ಟ ಆಯ್ತಪ್ಪ? ಮೊನ್ನೆ ಹಾಕಿದ್ರಲ್ಲ ಅದು ತುಂಬಾ ಇಷ್ಟ ಆಯ್ತು. ಯಾವುದು? ರೇಷ್ಮೆ ವಸ್ತ್ರ ಕೊಡಬೇಕು ಅಂತ ಹೇಳ್ತೀನಿ. ರಾಯರ ಹುಟ್ಟುಹಬ್ಬಕ್ಕೆ ರೇಷ್ಮೆ ವಸ್ತ್ರ ಕೊಡೋದಾ? ಓಕೆ. ರಾಯರ ಹುಟ್ಟುಹಬ್ಬಕ್ಕೆ ರೇಷ್ಮೆ ವಸ್ತ್ರ ಕೊಡೋದಕ್ಕೆ ಹಣ ಎಲ್ಲಿಂದ ಬರುತ್ತಪ್ಪ ನಿಂಗೆ? ಎಲ್ಲಿಂದ ತಗೊಂಡ್ಬರ್ತೀಯ ಹಣನ? ಹೇಗೆ? ನಾನು ಕೂಡ್ ಮಡಗಿದ್ದೀನಿ. ಕೂಡಿಟ್ಕೊಂಡಿದ್ಯಾ? ಓಕೆ. ಯಾರು ಕೊಟ್ಟಿರ್ತಾರೆ ಹಣನ? ನಂಗೆ ಪಿಂಚಣಿ ಬರೋದಲ್ಲಿ, ಅಮ್ಮ ಕೊಡೋದಲ್ಲಿ, ಅಪ್ಪ ಕೊಡೋದಲ್ಲಿ ಕೂಡಿಟ್ಟಿದ್ದೀನಿ. ಓಕೆ. ಪೆನ್ಷನ್ ಬರುತ್ತಾ? ಪೆನ್ಷನ್ ಕೊಡ್ತಾರಾ? ಪೆನ್ಷನ್ ಕೊಡ್ತಾರೆ. ಎಷ್ಟು ಕೊಡ್ತಾರಮ್ಮ? 1400. ಸರ್ಕಾರದಿಂದ 1400 ಪೆನ್ಷನ್ ಬರುತ್ತಾ? ಓಕೆ. ಅಮ್ಮ ಎಷ್ಟು ಕೊಡ್ತಾರೆ ದುಡ್ಡು? ಅಪ್ಪ ಎಷ್ಟು ಕೊಡ್ತಾರೆ? ಅಪ್ಪನ ಹತ್ರ ಒಂದು 50 ರೂಪಾಯಿ, ಅಮ್ಮನ ಹತ್ರ ಒಂದು 100 ರೂಪಾಯಿ ಇಸ್ಕೊಳ್ತೀರಾ? ಓಕೆ. ಯಾವಾಗ ಕೊಡ್ತಾರಮ್ಮ? ದಿನ ಕೊಡ್ತಾರಾ? ಸಂಬಳ ಬಂದಾಗ ಕೊಡ್ತಾರಾ? ಸಂಬಳ ಬಂದಾಗ ಕೊಡ್ತಾರೆ. ಓಕೆ. ನೋಡಿ, ನೀವು ಅಪ್ಪ ಅಮ್ಮ ಕೊಟ್ಟಿರೋ ಹಣನ, ನಿಮ್ಮ ಖರ್ಚಿಗೆ ಅಂತ ಕೊಟ್ಟಿರೋ ಹಣನ, ಜೊತೆಗೆ ನಿಮಗೆ ಸರ್ಕಾರದಿಂದ ಈ ಅಂಗವಿಕಲರು ಅಂತ ಅನ್ನಬಾರ್ದು, ವಿಕಲಚೇತನರು ಅಂತ ಅನ್ನಬೇಕು. ನನಗೆ ನಿಮ್ಮನ್ನು ನೋಡಿದಾಗ, ನಿಮ್ಮ ತಂಗಿಯನ್ನು ನೋಡಿದಾಗ ನಿಮ್ಮಲ್ಲಿ ವಿಕಲಚೇತನತೆ ಇದೆ ಅಂತ ಅನ್ನಿಸ್ಲೇ ಇಲ್ಲ. ಯಾಕೆ ಅಂತಂದರೆ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಮನುಷ್ಯತ್ವ. ಇವಾಗಿನ ಕಾಲದಲ್ಲಿ ಮನುಷ್ಯತ್ವನೇ ಇಲ್ಲದೆ ಮನುಷ್ಯ ಬದುಕ್ತಾ ಇರುವಂಥ ಕಾಲದಲ್ಲಿ ನೀವೆಲ್ಲ ಈ ಥರ ಇದ್ದು ಕೂಡ ಎಷ್ಟು ಸಂತೋಷವಾಗಿ ಆನಂದವಾಗಿ ಬದುಕ್ತಾ ಇದ್ದೀರಲ್ಲ, ಅದು ನನಗೆ ಬಹಳ ಖುಷಿ ಕೊಡ್ತು. ಜೊತೆಗೆ ಕಣ್ಣಲ್ಲಿ ನೀರು ಕೂಡ ತರಿಸ್ತು ನನಗೆ. ನೀವೀಗ ರಾಯರ ಹುಟ್ಟುಹಬ್ಬಕ್ಕೆ ರೇಷ್ಮೆ ವಸ್ತ್ರನ ಕೊಡಬೇಕು ಅಂತ ಅಂದ್ಕೊಂಡಿದ್ದು ಯಾಕೆ ಲಕ್ಷ್ಮಿ? ನನ್ನ ತಂಗಿಗೋಸ್ಕರ. ಓ, ಇನ್ನೊಬ್ಳು ತಂಗಿ ಇದ್ದಾಳಾ? ಓಕೆ. ಆ ತಂಗಿ ಏನು ಕೆಲಸ ಮಾಡ್ತಾರೆ? ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಕೆಲ್ಸಕ್ಕೆ ಹೋಗ್ತಾರಾ? ಅವ್ರು ಚೆನ್ನಾಗಿದ್ದಾರಾ? ಆರೋಗ್ಯವಾಗಿದ್ದಾರಾ? ಅವ್ರು ತುಂಬ ಚೆನ್ನಾಗಿದ್ದಾಳೆ. ಓಕೆ. ಅಂದರೆ ನಾನು ನನ್ನ ತಂಗಿ ಇಬ್ರಿಗೂ ಈ ಅಂಗವಿಕಲತೆಯ ಈ ಒಂದು ತೊಂದರೆ ಬಂದಿದೆ. ಆದರೆ ಕೊನೆ ತಂಗಿ ಆದರೂ ಚೆನ್ನಾಗಿರ್ಲಿ ಅಂತ ನೀವು ರಾಯರಿಗೆ ವಸ್ತ್ರ ಕೊಡ್ತಾ ಇದ್ದೀರಾ? ಓಕೆ. ಆ ಕೊನೆ ತಂಗಿ ಹೆಸರೇನಪ್ಪ? ಸಹನಾ. ಸಹನಾ ಎಷ್ಟು ಗಂಟೆಗೆ ಕೆಲ್ಸಕ್ಕೆ ಹೋಗ್ತಾರೆ? ಎಷ್ಟು ಗಂಟೆಗೆ ಬರ್ತಾರೆ ವಾಪಸ್ಸು? 9 ಗಂಟೆಗೆ ಹೋಗ್ತಾರೆ, 8 ಗಂಟೆಗೆ ಬರ್ತಾರೆ. ರಾತ್ರಿನಾ? ಓಕೆ. ತಂಗಿನೂ ದುಡ್ಡು ಕೊಡ್ತಾರಾ ಖರ್ಚಿಗೆ ನಿಮಗೆ? ಇಲ್ಲ, ತಿಂಡಿ ತಂದ್ಕೊಂಡು ಕೊಡ್ತಾರೆ. ತಿಂಡಿ ತಂದು ಕೊಡ್ತಾರಾ? ಓಕೆ. ಏನು ತಂದು ಕೊಡ್ತಾರೆ? ಆಗ ಏನು ಇಷ್ಟ ಬರುತ್ತೋ, ನಮ್ಗೆ ಏನು ಇಷ್ಟ ಕೇಳ್ತೀನಿ. ಏನು ಇಷ್ಟ ನಿಮಗೆ ಲಕ್ಷ್ಮಿಗೆ? ನಾನು ಜಾಸ್ತಿ ಸ್ವೀಟ್ ತಿಂತೀನಲ್ಲ, ಖಾರ ತಿಂತೀನಿ. ಖಾರ ತಿಂತೀರಾ? ನಿಂಗೇನು ತಂದು ಕೊಡ್ತಾರಮ್ಮ? ನನಗೆ ಸ್ವೀಟ್ ತಂದು ಕೊಡ್ತಾರೆ. ಏನು ಸ್ವೀಟ್ ಇಷ್ಟ ನಿಂಗೆ? ಜಿಲೇಬಿ ಇಷ್ಟನಾ? ಓಕೆ. ಸೊ ಈಗ ರಾಯರ ಹುಟ್ಟು ಹಬ್ಬಕ್ಕೆ ಕೊನೆಯ ತಂಗಿ ಹೆಸರೇನು ಹೇಳಿದ್ರಿ? ಸಹನಾ ಚೆನ್ನಾಗಿರ್ಲಿ, ನಮ್ಗೆ ಈ ಥರ ಆಗಿದೆ, ಸಹನನಾದರೂ ಚೆನ್ನಾಗಿ ರಾಯರು ಕಾಪಾಡಲಿ ಅಂತ ನೀವು ಪ್ರಾರ್ಥನೆ ಮಾಡಿ ರಾಯರಿಗೆ ರೇಷ್ಮೆ ವಸ್ತ್ರ ಕೊಡ್ತಾ ಇದ್ದೀರಾ ಅಲ್ವಮ್ಮ? ಓಕೆ. ಮಂತ್ರಾಲಯಕ್ಕೆ ಹೋಗಿದ್ದೀರಾ? ಹೋಗಿದ್ದೀವಿ. ಎಷ್ಟು ಸಲ ಹೋಗಿದ್ದೀರಾ? ತುಂಬಾ ಸಲ ಹೋಗಿದ್ದೀವಿ. ಹೌದಾ? ಓಕೆ. ಅಲ್ಲಿ ರಾಯರ ದರ್ಶನ ಮಾಡುವಾಗ ಕಷ್ಟ ಆಗಲ್ವಮ್ಮ ನಿಮ್ಗೆ? ಅಂದ್ರೆ ವೀಲ್ ಚೇರಲ್ಲಿ ಕುಂತ್ಕೊಂಡು ಕರ್ಕೊಂಡು ಹೋಗಿದ್ರು. ಓಕೆ. ತುಂಬಾ ಚೆನ್ನಾಗೆ ತೋರಿಸಿದ್ರು. ಓಕೆ. ರಾಯ ಬೃಂದಾವನ ಎಲ್ಲ ನೋಡಿದ್ರಾ? ಎಲ್ಲ ನೋಡಿದ್ರು. ವೀಲ್ ಚೇರಲ್ಲಿ ಕೂತ್ಕೊಂಡೆ ರಾಯರನ್ನ ದರ್ಶನ ಮಾಡಿದ್ರಾ ನೀವು? ಓಕೆ. ರಾಯರ ಹತ್ರ ಹೋದಾಗ ಏನ್ ಕೇಳ್ಕೊಂಡಿಮ್ಮ? ನನ್ನ ತಂಗಿ ಚೆನ್ನಾಗಿರ್ಬೇಕು, ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ. ಇವಳೇ ನನ್ನ ತಂಗಿ ಸಹನಾ. ನನ್ನ ತಂಗಿ ಅಂದ್ರೆ ತುಂಬಾ ಇಷ್ಟ. ನಮಸ್ಕಾರ ನಮ್ಮ. ನಮಸ್ತೆ ಸರ್. ನೀವೇನು ಓದ್ತಾ ಇದ್ದೀರಪ್ಪ? ನಂದು ಡಿಗ್ರಿ ಪಾಸ್ ಆಯ್ತು, ಈಗ ಜಾಬ್ ಮಾಡ್ತಾ ಇದ್ದೀನಿ. ಏನ್ ಜಾಬ್ ಮಾಡ್ತಿದ್ದೀರಾ? ಲ್ಯಾಬ್ರೇಟರಿಯಲ್ಲಿ. ಏನ್ ಓದಿದ್ದೀರಾ ನೀವು? BSc. ಎಲ್ಲಿ ಓದಿದ್ದಮ್ಮ? GFGCಯಲ್ಲಿ, ವಿಜಯನಗರ ಕಾಲೇಜ್. ಓಕೆ. ಎಲ್ಲಿ ಕೆಲಸ ಮಾಡ್ತಿರೋದು ಅಂದ್ರಿ? ನಾಗರಬಾವಿನಲ್ಲಿ. ಈಗ ನೋಡಿ, ಲಕ್ಷ್ಮಿ ಹೇಳಿದ್ರು, ನಿಮ್ಮ ಅಕ್ಕ ಮೊದಲನೇ ಅವರು ನನಗೆ ಫೋನ್ ಮಾಡಿದಾಗ, ನನ್ನ ತಂಗಿ ಚೆನ್ನಾಗಿರ್ಲಿ ಅಂತ ನಾನು ರಾಯರಿಗೆ ರೇಷ್ಮೆ ವಸ್ತ್ರ ಕೊಡ್ತಾ ಇದ್ದೀನಿ ಗುರುಗಳೇ, ದಯವಿಟ್ಟು ಅದನ್ನು ನೀವು ಸ್ವೀಕರಿಸಬೇಕು ಅಂತ ಫೋನ್ ಮಾಡಿದಾಗ ನನಗೆ ಕಣ್ಣಲ್ಲಿ ನೀರು ಬಂತು. ಅವ್ರು ಏನೂ ಹೇಳಲಿಲ್ಲ, ಆದರೆ ಅವ್ರ ಧ್ವನಿನಲ್ಲೇ ನನಗೆ ಗೊತ್ತಾಗೋಯ್ತು ಏನೋ ಪಾಪ ನೋವಿದೆ ಅಂತ. ನಿಮ್ಮ ತಂಗಿರ ಬಗ್ಗೆ, ಅಕ್ಕಂದ್ರ ಬಗ್ಗೆ ಏನು ಹೇಳ್ತೀರಪ್ಪ? ಅಂದರೆ ಅವರಂದರೆ ನನಗೂ ತುಂಬ ಇಷ್ಟ. ನನಗೂ ತುಂಬ ಆಸೆ ಇತ್ತು, ಅಂದರೆ ಎಲ್ಲರೂ ಓಡಾಡ್ತಾರಲ್ಲ ಅವ್ರ ಜೊತೆ
ಹಾಗೆ ಅವ್ರ ಜೊತೆ ನಾನು ಓಡಾಡಬೇಕು, ಎಲ್ಲ ಅಕ್ಕ ತಂಗಿದಿರು ಇರೋ ಥರ ಇರಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನೀವು ಅದಾಗಿಲ್ಲ. ಪರವಾಗಿಲ್ಲ, ಅವ್ರು ಇರೋ ತನಕ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಅವ್ರಿಗೇನು ಬೇಕೋ ನಾನು ಅದನ್ನು ಅವ್ರು ಮಾಡ್ತೀನಿ. ಅವ್ರಿಗಿರೋ ತನಕ ನಾನು ಚೆನ್ನಾಗಿ ನೋಡ್ಕೊತೀನಿ. ಅವರಂದ್ರೆ ನಂಗೆ ತುಂಬ ಇಷ್ಟ. ಓಕೆ, ಈಗ ನಮ್ಮ ಸಮಾಜದಲ್ಲಿ ಏನು ನಡೀತಾ ಇದೆ ಅಂತಂದರೆ, ಅಣ್ಣ ತಮ್ಮ ಅಂತಂದರೆ ಹೊಡೆದಾಡಿ ಬಡ್ದಾಡಿ ಮಾಡ್ತಾ ಇರ್ತಾರೆ, ಅಕ್ಕ ತಂಗಿರು ಅಂದರೆ ಜಗಳ ಕಾಯ್ತಾ ಇರ್ತಾರೆ, ಆಸ್ತಿಗೋಸ್ಕರ ಹೊಡೆದಾಟ ಬಡ್ದಾಟ, ಅಂದರೆ ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆನೇ ಇಲ್ಲದೆ ಇರುವಂತಹ ಈ ಸಮಾಜದಲ್ಲಿ ನೀವು 3 ಜನ ಅಕ್ಕ ತಂಗಿಯರನ್ನು ನೋಡಿದಾಗ ನೀವೆಲ್ಲ ಒಂದು ಮಾದರಿಯಾಗಿದ್ದೀರಾ ಅಂತ ಅನ್ನಿಸ್ತು ನನಗೆ. ನಿಜವಾಗ್ಲೂ ಈ ಪ್ರೀತಿ ಬಹಳ ವಿಶೇಷವಾದದ್ದೇ. ಇದು ಅಷ್ಟು ಸುಲಭವಾಗಿ ಬರುವಂಥದ್ದಲ್ಲ. ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋರು ಹೇಗೆ ಬದುಕಬೇಕು ಅಂತ ಹೇಳ್ತೀರಾ? ಹೇಗೆ ಬದುಕಬೇಕು ಅಂತ ಹೇಳೋ ಅಷ್ಟು ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಬಟ್ ಅಂದರೆ ಜಗಳ ಯಾವತ್ತೂ ಶಾಶ್ವತ ಇರಲ್ಲ, ಇಲ್ಲಾಂದರೆ ಏನು ಶಾಶ್ವತ ಅಲ್ಲ. ನಾವು ಕೊನೆವರೆಗೂ ಏನು ತೋರಿಸ್ತೀವಿ ಅದೊಂದೇ, ಆ ಪ್ರೀತಿ ಒಂದೇ ಕೊನೆವರೆಗೂ ಶಾಶ್ವತ ಆಗಿರುತ್ತೆ. ನಾನು ಎಷ್ಟೇ ದುಡ್ಡು ಕೊಟ್ಟು ಏನೇ ಕೊಂಡ್ಕೊಬೋದು, ಬಟ್ ಅಂದರೆ ಪ್ರೀತಿನ ನಾನು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ, ಇಲ್ಲಾಂದರೆ ಕಾಳಜಿನ ನಾನು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ಯಾವುದು ಶಾಶ್ವತ ಅಲ್ಲ, ನಾವು ತೋರಿಸೋ ಪ್ರೀತಿ ಅಷ್ಟೇ ಶಾಶ್ವತ. ನಾವೆಷ್ಟು ಮಾನವೀಯತೆಯಿಂದ ಇರ್ತೀವಿ ಅನ್ನೋದಷ್ಟೇ ಶಾಶ್ವತ ಆಗಿರುತ್ತೆ. ಓಕೆ, ನಿಮಗೆ ಯಾವುದೇ ರೀತಿಯ ಆರೋಗ್ಯದ ತೊಂದರೆ ಇಲ್ಲ ಇಲ್ಲ ಅಲ್ವಾ? ರಾಯರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಮ್ಮ. ನಾನು ಕೂಡ ರಾಯರಲ್ಲಿ ಪ್ರಾರ್ಥಿಸ್ತೀನಿ ಮಂತ್ರಾಲಯಕ್ಕೆ ಹೋದಾಗ. ಈಗ ಲಕ್ಷ್ಮಿ ರಾಯರಿಗೆ ಕೊಡೋಕ್ಕೆ ಅಂತ ಹಣ ಇಟ್ಕೊಂಡಿದ್ದಾರೆ. ರಾಯರು ಹುಟ್ಟುಹಬ್ಬಕ್ಕೆ, ರಾಯರ ಬರ್ತಡೆಗೆ ರಾಯರು ಎಷ್ಟು ಹಣನ ಕೊಡ್ತಾರೆ ಅಂತ ರಾಯರ ಲಕ್ಷ್ಮಿ ಹತ್ರನೇ ಕೇಳೋಣ. ಲಕ್ಷ್ಮಿ, ಎಷ್ಟು ಇಟ್ಕೊಂಡಿದ್ಯಪ್ಪ ರಾಯರ ಹುಟ್ಟುಹಬ್ಬಕ್ಕೆ ದುಡ್ಡು ಕೊಡೋದಕ್ಕೆ? 5,000 ಕೊಡ್ತಾ ಇದೆಯಾ ರಾಯರ ಹುಟ್ಟುಹಬ್ಬಕ್ಕೆ? ಓಕೆ, ಅಷ್ಟು ಕೊಡಬೇಕು ಅಂತ ಯಾಕೆ ಅನ್ನಿಸ್ತು? 5,000 ತನಕ ಕೊಡಬೇಕು ಅಂತ ಯಾಕೆ ಅನ್ನಿಸ್ತಮ್ಮ? ನಂಗೆ 5,000 ಕೊಡಬೇಕು ಅಂತ. ಹೌದಾ? ಓಕೆ, ರಾಯರ ಹುಟ್ಟುಹಬ್ಬಕ್ಕೆ ರೇಷ್ಮೆ ವಸ್ತ್ರ ಕೊಟ್ಟರೆ ನಿಂಗೆ ಸಂತೋಷನಾ? ತುಂಬ ಸಂತೋಷ. ಓಕೆಪ್ಪ. ಇವಳು ತುಂಬ ವಿಡಿಯೋಸ್ ನೋಡ್ತಾಳೆ. ಅಂದರೆ ನೀವು ಏನು ಚಾನಲಲ್ಲಿ ಇದು ಮಾಡ್ತೀರೋ ಅದೆಲ್ಲ ನೋಡ್ತಾಳೆ ಗುರುಗಳೇ. ನಂಗೆ ಟೈಮೇ ಸಿಗಲ್ಲ. ಆದ್ರೂ ನಾನು 10 ನಿಮಿಷ ಕೂರಿಸಿ ಪೂಜೆ ಹಿಂಗೆ ಮಾಡ್ಬೇಕಮ್ಮ ಹಂಗೆ ಮಾಡಬೇಕು ಅಂತಾಳೆ. ನೀನು ಸುಮ್ಮನೆ ಇರೇ, ನಂಗೆ ಟೈಮೇ ಇರಲ್ಲ, ನಿನ್ನ ತಲೆ ತಿಂತ್ಯಾ ಅಂತೀನಿ. ಆದರೂ 5 ನಿಮಿಷನಾದರೂ ಕೂರಿಸಿ ನೋಡಿಸ್ತಾಳೆ. ಇವರಿಬ್ಬರು ಮಿಸ್ ಮಾಡಲ್ಲ ಗುರುಗಳೇ, ಎಲ್ಲ ಇದು ನೋಡ್ತಾರೆ. ಆ ಪಕ್ಕದಲ್ಲಿ ಸ್ವಲ್ಪ ಟಿ ವಿ ನೋಡೋಕ್ಕೆ ಅಂತಲೇ ನೆಟ್ ಕೊಟ್ಟಿದ್ದಾರೆ, ಅದು ನ್ಯೂಸ್ ಮಾಡ್ಕೊಂಡು ಇದು ಮಾಡ್ತಾರೆ. ಇವರು ನೋಡ್ತಾರೆ ಗುರುಗಳೇ ತುಂಬ ಚೆನ್ನಾಗಿ. ಯಾವ ಚಾನಲು ಇದು ಮಿಸ್ ಮಾಡಲ್ಲ, ಯಾವುದೇ ಪ್ರೋಗ್ರಾಮ್ ಬಂದರೂ ಅವ್ರು ಮಿಸ್ ಮಾಡಲ್ಲ ಗುರುಗಳೇ, ಎಲ್ಲ ನೋಡ್ತಾರೆ. ಉಚ್ಚಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರೇ, ನಿಮ್ಮ ಹುಟ್ಟಿದಬ್ಬಕ್ಕೆ ನಾನು ಕಾಸು ಕೊಡ್ತಾ ಇದ್ದೀನಿ ರೇಷ್ಮೆ ವಸ್ತ್ರಕ್ಕೆ. ನನ್ನ ಪ್ರೀತಿಯಿಂದ ನನ್ನ ತಂಗಿ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ತೀವಿ. ಮಧುಸೂದನ್ ಸರ್ ನಡೆಸ್ಕೊಡೋ ಅಂತ ಮಂತ್ರಾಲಯ ಯತಿವರ ಚಾನಲ್ನ ನಾನು ನೋಡ್ತಾ ಇರ್ತೀನಿ. ಮನೆಗೆ ಬಂದಾಗ ತೋರಿಸಿರ್ತಾಳೆ, ನೋಡು ಈ ಥರ ಮಾಡು ಅಂತ. ಸೊ ಹಾಗಾಗಿ ನಾನು ಅವಾಗ ನೋಡ್ತಾ ಇರ್ತೀನಿ. ಮನೆಗೆ ಬಂದಾಗ ತುಂಬ ಚೆನ್ನಾಗಿರುತ್ತೆ ವಿಡಿಯೋಸ್ ಎಲ್ಲ. ಈ ರಾಯರ ಹುಟ್ಟುಹಬ್ಬಕ್ಕೆ ಮಧುಸೂದನ್ ಸರ್ ನಾವು ಕೊಟ್ಟಿರೋಂಥ ಎಲ್ಲ ರೇಷ್ಮೆ ವಸ್ತ್ರಗಳನ್ನ ತೊಗೊಂಡೋಗಿ ರಾಯರಿಗೆ ಸಮರ್ಪಿಸ್ತಾ ಇದ್ದಾರೆ. ಅದಂತೂ ನಂಗೆ ತುಂಬ ಖುಷಿ ಆಗ್ತಿದೆ. ಸೊ ನಮ್ಮ ಕಡೆಯಿಂದ ತುಂಬ ಚಿಕ್ಕ ಕಾಣಿಕೆಯನ್ನು ನಮಗೆ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಮ್ಮ ಅಕ್ಕ ಕೊಡ್ತಾ ಇದ್ದಾಳೆ ಅವಳ ಕಡೆಯಿಂದ. ಸೊ ತುಂಬ ಖುಷಿ ಇದೆ. ರಾಯರ ಹುಟ್ಟುಹಬ್ಬಕ್ಕೆ, ರಾಯರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ 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 ಸರಿ ಧನಿ ಸರಿ ಧನಿ ಸರಿ ಧನಿ 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 ಗಮ ಮಗರಿ ಧನಿ ರೆ ಸರಿ